ಕನಕಪುರ. ರಕ್ತದಾನ ಒಂದು ಜೀವದಾನವಾಗಿದೆ. ರಕ್ತದಾನ ಒಂದು ಮಹಾದಾನ. ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲವೆಂದು ರೋಟರಿ ಅಧ್ಯಕ್ಷ ಕೆ.ಬಿ. ಸಿದ್ದರಾಜು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ತಾಲೂಕಿನ ಕೋಡಿಹಳ್ಳಿಯ ಶ್ರೀಮತಿ ಗೌರಮ್ಮ ಕೆಂಪೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ರೋಟರಿ ಸಂಸ್ಥೆಗೆ 49 ವರ್ಷಗಳ ಇತಿಹಾಸವಿದ್ದು, ಕರ್ನಾಟಕದಲ್ಲಿ ಕನಕಪುರ ರೋಟರಿ ಸಂಸ್ಥೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಉನ್ನತ ಸ್ಥಾನದಲ್ಲಿ ಇದೆ ಎಂದು ತಿಳಿಸಿದರು. ನಮ್ಮ ಕೈಲಾದಷ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿರುವುದರ ಜೊತೆಗೆ ಸಾಮೂಹಿಕವಾಗಿ ಕುಡಿಯಲು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಲೆಗಳಿಗೆ ಹಸ್ತಾಂತರಿಸುವ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ರೋಟರಿ ಟ್ರಸ್ಟ್ನ ಅಧ್ಯಕ್ಷರಾದ ಎಂ.ಡಿ. ವಿಜಯದೇವರವರು ಮಾತನಾಡಿ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೋಡಿಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಈ ಕಾಲೇಜಿನ ಕಟ್ಟಡ ಕಟ್ಟಲು ಅವರ ತಂದೆ ತಾಯಿ ಹೆಸರಿನಲ್ಲಿ ಜಾಗವನ್ನು ನೀಡಿದ್ದರಿಂದ ವಿದ್ಯಾರ್ಥಿಗಳಾದ ನೀವು ವಿದ್ಯಾಭ್ಯಾಸವನ್ನು ಮಾಡಲು ಅನುಕೂಲವಾಗಿದೆ. ಹಿಂದೆ ವಿದ್ಯಾವಂತರ ಸ್ಥಿತಿ ಬಹಳ ಕಷ್ಟಕರವಾಗಿತ್ತು. ಈಗ ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ತಮ್ಮ ಮಕ್ಕಳಿಗೆ ನೀಡುತ್ತಿದ್ದಾರೆ. ನಿಮ್ಮ ತಂದೆ ತಾಯಿಗಳ ಆಶೋತ್ತರಗಳಿಗೆ ಯಾರೂ ಕೂಡ ಮೋಸ ಮಾಡದಂತೆ ವಿದ್ಯಾಭ್ಯಾಸವನ್ನು ಮಾಡುವಂತೆ ಕರೆ ನೀಡಿದರು. ಡಿ.ಕೆ. ಶಿವಕುಮಾರ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ. ಈ ವಿಷಯ ಹಾಗೂ ನಮಗೂ ನಿಮಗೂ ಬಹಳ ಹೆಮ್ಮೆಯನ್ನು ತರುತ್ತದೆ ಎಂದು ಹೇಳಿದರು. ರೋಟರಿ ಖಜಾಂಚಿ ಭಾನುಪ್ರಕಾಶ್ ಮಾತನಾಡಿ, ಹಿಂದೆ ಕಾಲೇಜು ಶಿಕ್ಷಣ ಪಡೆಯಲು ಕನಕಪುರಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಡಿ.ಕೆ. ಸುರೇಶ್ ರವರು ದೂರದೃಷ್ಟಿ ಇಟ್ಟುಕೊಂಡು ಅಲ್ಲಲ್ಲಿ ಕಾಲೇಜುಗಳನ್ನು ತೆರೆಯುವ ಮೂಲಕ ನಿಮಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಹಾಗೆಯೇ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ರಕ್ತದಾನ ಮಾಡುವುದು ಬಹಳ ಪುಣ್ಯದ ಕೆಲಸವಾಗಿದೆ. ಒಂದು ಜೀವ ಉಳಿಸುವ ಕೆಲಸವನ್ನು ಇಂದು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದ ವಿಚಾರವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಡಿಸಿ ಉಪಾಧ್ಯಕ್ಷರಾದ ಮಲ್ಲೇಶ್, ಸದಸ್ಯರಾದ ಮುನಿಹುಚ್ಚೇಗೌಡ, ರಘು, ರೋಟರಿ ಕಾರ್ಯದರ್ಶಿ ಮುನಿರಾಜು, ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೋಕೇಶ್, ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಿಂಗರಾಜು, ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅಶೋಕ್, ಪಿಡಿಒ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎನ್ಎಸ್ಯು ಘಟಕದ ಕಾರ್ಯದರ್ಶಿ ಜಿಎಸ್ ಸಾಗರಗೌಡ, ಸಾತ್ನೂರು ಬ್ಲಾಕ್ ಕಾಂಗ್ರೆಸ್ನ ಯುವ ಘಟಕದ ಅಧ್ಯಕ್ಷ ಡಿ ರುದ್ರೇಶ್ ಕುಮಾರ್, ಉಪಾಧ್ಯಕ್ಷ ಕಿರಣ್, ಎನ್ಎಸ್ಯುಐನ ಕೋಡಿಹಳ್ಳಿ ಘಟಕದ ಅಧ್ಯಕ್ಷ ತೇಜು ಕುಮಾರ್, ಯುವ ವಿದ್ಯಾರ್ಥಿ ಯೂನಸ್, ಸಂಚಾಲಕರಾದ ಅವಿನಾಶ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರಾಂಶುಪಾಲರಾದ ವೆಂಕಟೇಶ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಉಪನ್ಯಾಸಕರುಗಳಾದ ನಳಿನಾದೇವಿ, ಡಾಕ್ಟರ್ ಸಂತೋಷಿ, ಅಶ್ವಥ್, ಪ್ರಿಯಾಂಕಾ, ಚೈತ್ರ, ಸೌಮ್ಯ, ರಾಧಾಕೃಷ್ಣ, ಜೋಂಕಿ ಡಿಸಲ್ವಾ, ಅವಿನಾಶ್ ಕೂಡ ಪಾಲ್ಗೊಂಡಿದ್ದರು. ರೋಟರಿ ಅಧ್ಯಕ್ಷರಾದ ಸಿದ್ದರಾಜುರವರು ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದರು. ರೋಟರಿ ವತಿಯಿಂದ ರಕ್ತದಾನ ಮಾಡುವವರಿಗೆ ಬಾಳೆಹಣ್ಣು, ಸೇಬು, ಜ್ಯೂಸ್ ಪ್ಯಾಕೆಟ್ ಜೊತೆಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರಕ್ತದಾನಿಗಳಿಗೆ ಬಿಪಿ, ಶುಗರ್ ಹಾಗೂ ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಲಾಯಿತು. ಮುಂಚೂಣಿಲಿರ್ತಾರೆ. ಹಾಗಾಗಿ ಅವರು ಇವತ್ತು ನಮ್ಮ ಕಾಲೇಜ್ ಬಂದಿರೋದು ನನಗಂತೂ ತುಂಬಾನೇ ಸಂತೋಷದ ವಿಚಾರ. ಹಾಗಾಗಿ ಎಲ್ಲರ ನೆರವಿನಿಂದ, ಅದರಲ್ಲೂ ನಮ್ಮ ಅಧ್ಯಾಪಕರು ಈಗಾಗಲೇ ಒಂದು ವಾರದಿಂದಲೇ ಇದು ಸಿದ್ಧತೆ ನಡೀತಾ ಇದೆ. ಏನ್ ಕೇವಲ ನಮ್ಮ ಅತಿಥಿ ವಿಷಯದಲ್ಲಿ ಒಂದು ವಿಚಾರ ಏನಂದ್ರೆ, ಇವತ್ತು ಮುಂದಿನ ಕಾರ್ಯಕ್ರಮ ಈಗ ಕಾಣಿಸ್ತಾ ಇದೆ, ಅದ್ರ ಸಿದ್ಧತೆ ಒಂದು ವಾರದಿಂದಲೇ ನಡೀತಾ ಇದೆ. ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಎಲ್ಲ ಅಧ್ಯಾಪಕರು ಶುಚಿತ್ವದಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ ಮೆಡಿಸಿನ್ ತಗೊಳ್ಳೋದು ಅಂತೇಳಿ ಕೆಲಸವನ್ನ ಎಲ್ಲರೂ ಕೂಡ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರಿಗೂ ಏನು ಎಲ್ಲ ಮಾಡಿದರೆ ಎಲ್ಲ ಪುಣ್ಯದ ಕಾರ್ಯ, ರಕ್ತದಾನ ಇದೆಯಲ್ಲ ಅದು ಕರ್ನಾಟಕ ಕಾರ್ಯ ಇಲ್ಲ, ಇದೊಂದು ಪುಣ್ಯದ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ನಾವು ಅಧ್ಯಾಪಕರು ನೀವು ರಕ್ತದಾನವನ್ನು ಮಾಡಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡುವುದಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಅದರಲ್ಲೂ ನಾನು ಅತಿ ಹೆಚ್ಚಿನ ರಕ್ತದಾನ. ಹಾಗಾಗಿ
ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ರಕ್ತದ ಪ್ರಾಮುಖ್ಯತೆಯನ್ನು ಸವಿವರವಾಗಿ ಹೇಳಿದಂತಹ ಪ್ರಿನ್ಸಿಪಾಲ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ MD ವಿಜಯದೇವರವರು ಅಧ್ಯಕ್ಷರು, ರೋಟರಿ ಕ್ಲಬ್ ಕನಕಪುರ ಇವರು ಒಂದೆರಡು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ವೆಂಕಟೇಶ್ವರ ಈಗಾಗಲೇ ಮಾತನಾಡಿದ್ದಾರೆ. ನಮ್ಮ ರೋಟರಿ ಅಧ್ಯಕ್ಷರಿದ್ದಾರೆ, ನಮ್ಮ JPL ಇದ್ದಾರೆ, ಕಾರ್ಯದರ್ಶಿ ಮುನ್ರಾಜ್ ಇದ್ದಾರೆ, ನಮ್ಮ ಮುಖಂಡರಾದ ಮುರುಚೇಗೌಡರು, ಮಲ್ಲೇಶ್ ಅವರು, ಅಶೋಕ್ ಅವರು, ನಮ್ಮ ರಘುರವರು, ಲೋಕೇಶ್ ಅವರು, ಲಿಂಗರಾಜ್ ಅವರು, ಸಾಗರ್ ಅವರು, ಸುರೇಶ್ ಅವರು, ಕಿರಣ್ ಅವರು, ತೇಜ್ ಕುಮಾರ್ ಅವರು, ಯೂನುಸ್ ಅವರು, ಇನ್ನೂ ಅನೇಕ ನಮ್ಮ ರೋಟರಿ ಮಿತ್ರರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಮೊದಲಿಗೆ ನಾವಿಲ್ಲಿ ನೆನೆಸ್ಕೊಳ್ಬೇಕಾದ್ದು ಏನು ಅಂದರೆ, ಈ ದಾನ ಅನ್ನೋದೈತಲ್ಲ, ಈ ದಾನ ಇವತ್ತು ನಾವು ನೀವೆಲ್ಲ ಸೇರಕ್ಕೆ ಕಾರಣ DK ಶಿವಕುಮಾರ್ ಅವರ ಒಂದು ಕುಟುಂಬ. ಯಾಕೆಂದರೆ ಅವರು ಈ ಜಮೀನನ್ನ ಅವರು ಸ್ವಂತ ತೆಗೆದುಕೊಂಡಂತ ಸ್ವಂತ ಖರ್ಚಿನಿಂದ ಇದ್ದಂಥ ಜಾಗವನ್ನ ಇವತ್ತು ಸರ್ಕಾರಿ ಕಾಲೇಜಿಗೆ, ಸರ್ಕಾರಿ ಇದಕ್ಕೆ ದಾನ ಮಾಡಲಿಲ್ಲ ಅಂದಿದ್ರೆ ನಾವು ನೀವೆಲ್ಲ ಇಲ್ಲಿ ಸೇರಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಕೆಂಪೇಗೌಡರು ಮತ್ತು ಅವರ ತಾಯಿಯವ್ರನ್ನ, ಅವರ ನಮ್ಮ DK ಶಿವಕುಮಾರ್ ಅವರ ತಾಯಿಯವ್ರನ್ನ ಮತ್ತೆ ಅವರೆಲ್ಲ ಕುಟುಂಬ ವರ್ಗದವರನ್ನ, ಎಲ್ಲರ ಆಸ್ತಿ ಅದು, ಎಲ್ಲರ ಆಸ್ತಿ, ಸ್ವಂತ ಆಸ್ತಿ, ಅವರು ದಾನ ಮಾಡಿರೋದಕ್ಕೆ ಅವರನ್ನ ನೆನೆಸ್ಕೊಳ್ತಾರೆ. ಜೊತೆಗೆ ಈ ದಾನ ಅನ್ನೋದು ಹೆಂಗೆ ಅಂದ್ರೆ, ಈಗ ನಮ್ಮ ಮಾಸ್ಟರ್ ಹೇಳಿದ ತಕ್ಷಣ ಗುಣ ಅಂತಿದ್ರಲ್ಲ ನೀವು, ಕರೆಂಟ್ ಹತ್ರ ಒಬ್ಬ ಬ್ರಾಹ್ಮಣ ಹೋಗ್ಬಿಟ್ಟು ಏನಾದ್ರೂ ದಾನ ಕೊಡಪ್ಪ ಅಂತ ಕೇಳ್ತಾನೆ. ಅವ್ನು ದಾನ ಕೊಡಪ್ಪ ಅಂದ ತಕ್ಷಣ ಈ ಕೈಯಲ್ಲಿ ಏನೋ ಬೇರೆ ಇಟ್ಕೊಂಡಿರ್ತಾರೆ, ಎಡಗೈ ಖಾಲಿ ಇರ್ತದೆ, ಎಡಗೈನಲ್ಲಿ ಅವರ ಕುತ್ತಿಗೆಯಿಂದ ಒಂದು ಚಿನ್ನದ ಒಂದು ಸರ ಸಿಗ್ತದೆ, ತಂದು ದಾನ ಕೊಡಪ್ಪ ಹೋಗ್ತಾರೆ. ದಾನ ಕೊಡೋದಾಗ ಬ್ರಾಹ್ಮಣ, ನೋಡಪ್ಪ ನೀನು ಕೊಡೋ ದಾನ ಕೊಡ್ತಾ ಇದೆಯಾ, ಎಡಗೈಲಿ ಕೊಡ್ಬೇಡ ಕಣೆಯ, ಬಲಗೈಲಿ ಕೊಡು ಅಂತ ಹೇಳ್ತಾರೆ. ಆಗ ಕಾರಣ ಹೇಳ್ತಾರೆ, ನೋಡಿ ನನಗೆ ಕೊಡಬೇಕು ಅನ್ನೋ ಮನಸ್ಸು ಬಂದದೆ, ನಾನು ಕೊಡ್ತಾ ಇದ್ದೀನಿ, ನಾನು ಬಲಗೈಗೆ ಅದನ್ನ ಚೇಂಜ್ ಮಾಡ್ಕೊಳ್ಳೋಷ್ಟರಲ್ಲಿ ಕೊಡಬಾರ್ದು ಅನಿಸ್ಬೋದು, ದಯಮಾಡಿ ತಗೋಬಿಡಿ ಅಂತ. ಅದಕ್ಕೆ ನೀವೀಗೆಲ್ಲ ಕೊಡಬೇಕು ಅಂತ ಬಂದ್ಬಿಟ್ಟಿದ್ದೀರಿ ಇಲ್ಲಿ ರಕ್ತನ, ಅದನ್ನ ಬದಲಾವಣೆ ಮಾಡಬೇಡಿ. ಇಲ್ಲಿಂದ ಕಾಂಪೌಂಡ್ ಬಿಟ್ಟು ಹೋದ್ಮೇಲೆ ಅಥವಾ ಯಾರು ಅಲ್ಲೆಲ್ಲ ಕುತ್ಕೊಂಡು ಮಾತನಾಡುವಾಗ ಯಾಕೆ ಅಂತ ಅಂದ್ರೆ, ಈ ದಾನ ನೀವು ಮಾಡ್ತಕ್ಕಂಥದ್ದು ಅನೇಕ ಜನರ ಪ್ರಾಣವನ್ನ ನಿಮಗೆ ಗೊತ್ತಿದೆ ಇರೋದು. ಇದೇನಂದ್ರೆ, ಕೆಲವು ಏನನ್ನು ಅಪೇಕ್ಷೆ ಪಡದೆ ಮಾಡತಕ್ಕಂಥ ದಾನಗಳಿದೆಯಲ್ಲ, ಅದು ಎಲ್ಲದಕ್ಕಿಂತ ಅತ್ಯುತ್ತಮವಾದ ದಾನ. ಈಗ ಕೆಲವು ದಾನಗಳನ್ನು ಮಾಡ್ತಾರೆ, ಆ ದಾನಗಳ ಹಿಂದೆ ಕೆಲವು ವಾಪಸ್ ಪಡೆಯುವಂತ ಒಂದು ಅರ್ಥ ಇರ್ತದೆ. ವಾಪಸ್ಸು ಏನಾದರೂ ಒಂದು ಪಡಿಬೇಕು. ಈಗ ನಿಮ್ಗೆ ಏನೋ ಒಂದು ಸಹಾಯ ಮಾಡದೆ ಅಂದ್ರೆ ಆ ಸಹಾಯದಿಂದ ಮತ್ತೆ ಅವ್ರು ನಮ್ಮ ಸಹಾಯವನ್ನ ಪಡಿತೀವಿ. ಈಗ ನೀವು ಕೊಡ್ತಕ್ಕಂಥ ದಾನ ಹೆಂಗಿರ್ತದೆ ಅಂದ್ರೆ, ನೀವು ಕೊಡ್ತಕ್ಕಂಥ ಅರ್ಥ ಯಾರ ಪ್ರಾಣವನ್ನ ಉಳಿಸ್ತದೆ ಅಂತ ಗೊತ್ತಿಲ್ಲ ನಿಮ್ಗೆ, ಅದು ಯಾರನ್ನ ಸೇರ್ತದೆ ಅಂತ ಗೊತ್ತಿಲ್ಲ, ಯಾವ ಊರಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ, ಆದ್ರೂ ನೀವು ಅದನ್ನ ದಾನವಾಗಿ ಕೊಡ್ತಾ ಇದ್ದೀರಿ. ಅಂದ್ರೆ ಯಾವತ್ತೂ ದಾನಕ್ಕೆ ಮುಖ್ಯವಾದ ಒಂದು ಅಂಶ ಏನು ಅಂತ ಅಂದ್ರೆ, ನಾವು ಕೊಡ್ತಕ್ಕಂಥ ದಾನ, ನಾವು ಅದರಿಂದ ಪ್ರತಿಫಲಾಪೇಕ್ಷೆಯಿಂದ ಪಡೆದೆ ನಾವು ಕೊಡ್ತಕ್ಕಂಥ ದಾನ ಇದೆಯಲ್ಲ, ಅದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ದಾನ. ಪ್ರಪಂಚದಲ್ಲೇನೆ ನಮ್ಮ ಮಾನವೀಯ. ಯಾಕೆಂದ್ರೆ ಇವತ್ತು ನೀವು ವಿದ್ಯಾರ್ಥಿಗಳಿದ್ದೀರಿ, ಅದನ್ನು ಯಾವ ಘಟ್ಟದಲ್ಲಿದ್ದೀರಿ ಅಂದ್ರೆ, ನೀವು PUC ಮತ್ತು PUC ಕಾಲೇಜ್ ಎರಡು ಇದ್ದೀರಾ ಇಲ್ಲಿ, ಡಿಗ್ರಿ ಮಾತ್ರ ಇರೋದ್ರಿಂದ ಈಗಾಗಲೇ PUC ಬಹಳ ಚಂಚಲತೆಯ ವರ್ಷಗಳು, ಯಾವುದೋ 16ರಿಂದ 18 ವರ್ಷ ಏನೈತೆ PUC ಸ್ಟೇಜ್ ಇದೆಯಲ್ಲ, ಈ ಸ್ಟೇಜ್ ನಲ್ಲಿ ಒಂದು ನಾನು ಏನಾಗಬೇಕು ಅನ್ನೋದನ್ನ ಒಂದು 50% PUCಗೆ ಸೇರ್ಬೇಕಾದ್ರೆ ನೀವು ಡಿಸೈಡ್ ಮಾಡಿದ್ರೆ, ಇನ್ನೂ 50% ಜೀವನದ ಕ್ರಮ, ನನ್ನ ಮುಂದಿನ ಕ್ರಮ ಏನು ಅನ್ನೋದನ್ನ ಡಿಸೈಡ್ ಮಾಡೋದು ನಿಮ್ಮ ಕಾಲೇಜ್. ಯಾಕೆಂತಂದ್ರೆ ನೀವೀಗಾಗಲೇ ಕಾಲೇಜಲ್ಲಿ ವಿದ್ಯಾರ್ಥಿಗಳನ್ನ ಮಾಡ್ತಾ ಇದ್ದೀರಿ, ನೀವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಿ. ನಿಮ್ಗಿನ್ನೂ ವಿದ್ಯಾಭ್ಯಾಸದ ಕಷ್ಟ ಸುಖಗಳು ಗೊತ್ತಿಲ್ಲ. ಇವತ್ತು
ಹಿಂದೆ ಒಂದು ನಮ್ದು ಲಿಟ್ರಸಿ ರೇಟು ಬಹಳ ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಕಡಿಮೆ ಇತ್ತು. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಬ್ರಿಟಿಷರ ಕಾಲ ಇತ್ತಲ್ಲ, ಬ್ರಿಟಿಷರ ಕಾಲದಲ್ಲಿ ಓದಬೇಕಾದ್ರೆ ಮಕ್ಕಳಿಗೆ ಬೇರೆ ಯಾರಿಗೂ ವಿದ್ಯೆನ ಕಲಿಯೋಕೆ ಬಿಡ್ತಾ ಇರಲಿಲ್ಲ. ಮತ್ತೆ ಅವರು ಕನಕಪುರದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಶೆಟ್ಟರು ಅಂತ ಇತ್ತು, ಅವ್ರು ಹೇಳಿದ್ರು ಸರಿ ಒಂದು ಇದೇ ತರ ಒಂದು ಫಂಕ್ಷನ್ನಲ್ಲಿ ಬ್ರಿಟಿಷ್ನವರು 4 ಗಂಟೆಯಿಂದ 6 ಗಂಟೆ ಅಥವಾ 6 ಗಂಟೆಯಿಂದ 5 ಗಂಟೆಯಿಂದ 6 ಗಂಟೆಗೆ ವಾಕಿಂಗ್ ಬರೋ ಟೈಮಲ್ಲಿ ಅಡ್ಡ ಯಾರು ಬರೋಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ಓಡಾಡಬಾರ್ದಾಗಿತ್ತು ಸಾಮಾನ್ಯವಾದ ಜನ. ಅಂದ್ರೆ ಇವತ್ತು ನಮ್ಮ ಸ್ವಾತಂತ್ರ್ಯದ ಬಗ್ಗೆ ನಮ್ಗಿರ್ತಕ್ಕಂಥ ಒಂದು ಕಾಳಜಿ ಏನಿದೆ ಅಂದ್ರೆ, ಸ್ವಾತಂತ್ರ್ಯ ಯಾವಾಗ ಇಲ್ಲಿರ್ತಕ್ಕಂಥ ಅನೇಕರಲ್ಲಿ ಬಡತನದಿಂದ ಬಂದಿರ್ತಕ್ಕಂಥ ಮಕ್ಕಳಿಗೆ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರ್ತದೆ, ಶ್ರೀಮಂತರಾಗಬೇಕು, ನಾವು ಬೇರೆಯವ್ರ ತರ ಬದುಕಬೇಕು ಅನ್ನೋ ಛಲ ಇರ್ತದೆ. ಈ ಶ್ರೀಮಂತರ ಮನೆಯಿಂದ ಬಂದಿರ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಬಹುಪಾಲು ಎಲ್ಲರೂ ಅಂತ 100% ಹೇಳೋದಿಲ್ಲ, ಒಂದು 70-80% ಮಕ್ಕಳು ಅವ್ರಿಗೆ ಏನು ಜೀವನದಲ್ಲಿ ಕಷ್ಟನೇ ಗೊತ್ತಿರುವುದಿಲ್ಲ. ಆದ್ರೆ ಈಗ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಜೀವನದಲ್ಲಿ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವೇನು ಬಂದಿದ್ದೀರಿ, ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ, ನಾವೆಲ್ಲ ನಮ್ಮ ಮನೆಯ ಸ್ವಂತ ಕೆಲಸಗಳನ್ನ, ಜಮೀನಿನ ಕೆಲಸಗಳನ್ನ ಮಾಡಿ ಬಂದು ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿತ್ತು. ಮತ್ತೆ ವಿದ್ಯಾಭ್ಯಾಸ ಮುಗಿಸ್ಕೊಂಡಾಗಿ ಕಾಲೇಜ್ ಸ್ಕೂಲ್ಗಳು ಮುಗಿಸ್ಕೊಂಡಾಗಿ ಮತ್ತೆ ನಾವು ಮಾಡ್ಬೋದ ನಮ್ಮ ಮನೆ ಕೆಲಸಗಳನ್ನ ನಾವು ಮಾಡಬೇಕಾಗಿತ್ತು. ಇವತ್ತು ನಿಮ್ಮ ತಂದೆ ತಾಯಿಗಳು ಇವತ್ತು ಎಷ್ಟೇ ಖರ್ಚಾದರೂ, ಎಷ್ಟೇ ವಿದ್ಯಾಭ್ಯಾಸಕ್ಕೆ ಹಿಂದಿನ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ಇವತ್ತು ಬಹಳಷ್ಟು ಖರ್ಚುಗಳು ಬರ್ತಾ ಇವೆ. ವಿದ್ಯಾಭ್ಯಾಸ ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದ್ರೆ ನೀವು ಅದನ್ನ ಬಹಳಷ್ಟು ಸದುಪಯೋಗವನ್ನು ಪಡ್ಕೋಬೇಕು. ಈ ಒಂದು ಅವಧಿ ಇದೆಯಲ್ಲ, ನಿಮ್ಮ ಕಾಲೇಜು ಜೀವನದ ಅವಧಿ, ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ಸು ನೀವು ಮತ್ತೆ ಕಾಲೇಜಿಗೆ ಬಂದು ಜಾಯ್ನ್ ಆಗಕ್ಕಾಗಲ್ಲ. ಜಾಯ್ನ್ ಆದ್ರೂ ಈ ತರ ಜೀವನ ಸಿಗೋದಿಲ್ಲ. ಈ ಜೀವನವನ್ನ ನೀವು ಸದುಪಯೋಗ ಮಾಡಿಸ್ಬೋದು. ಆ ಮಾಡುವಂತಹ ಸಮಯದಲ್ಲಿ ಈಗ ಇಲ್ಲಿಂದ ನಾವು ಬೇರೆ ದೇಶಕ್ಕೆ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ವಿದ್ಯಾಭ್ಯಾಸಕ್ಕೆ ಹೋದಾಗ ಅಲ್ಲಿ ವಿದ್ಯಾರ್ಥಿ ಯಾರೇ ಹೋದ್ರು ಬೇರೆ ದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅವನ ಜೀವನ ಹೆಂಗ್ ನಡೆಸ್ತಾರೆ ಅಂದ್ರೆ, ಎಲ್ಲೋ ಒಂದು ಹೋಟ್ಲಲ್ಲೋ ಅಥವಾ ಎಲ್ಲೋ ಒಂದು ರೆಸ್ಟೋರೆಂಟ್ ಅಲ್ಲೋ ಅಥವಾ ಯಾವ್ದೋ ಒಂದು ಶಾಪ್ ಅಲ್ಲ ಕೆಲಸ ಮಾಡಿಕೊಂಡು ಅವ್ರ ಜೀವನವನ್ನ ನಡೆಸ್ಕೊಂಡು ತಂದೆ ತಾಯಿಗಳಿಗೆ ಹೊರೆ ಆಗದ ರೀತಿಯಲ್ಲಿ ಅವನ ಜೀವನ ಬೇರೆಯವರು ಹೊರೆ ಆಗದ ರೀತಿಯಲ್ಲಿ ಅವನು ಮಾಡ್ತಾನೆ. ಅವನ ಕಾರ್ಯ, ಅವನ ಕೆಲಸವನ್ನ ನಡೆಸ್ಕೊಂಡು ಹೋಗ್ತಾನೆ. ಅದೇ ರೀತಿ ಇವತ್ತು ನೀವು ಆ ಘಟ್ಟದಲ್ಲಿ ಇದ್ದೀರಿ. ಈಗ ನೀವು ಘಟ್ಟದಲ್ಲಿ ಇರೋದ್ರಿಂದ ಈ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿರೋದ್ರಿಂದ, ಇಂಥ ಒಂದು ಒಳ್ಳೆ ವಾತಾವರಣದಲ್ಲಿ ನಮಗೆ ಡಿ.ಕೆ. ಶಿವಕುಮಾರ್ ಅವರಂತ ಒಬ್ಬ ನಾಯಕರು ನಮಗೆ ಈ ಭಾಗದಲ್ಲಿ ಸಿಕ್ಕಿರೋದ್ರಿಂದ ಇವೆಲ್ಲ ಅನುಕೂಲಗಳು, ಶಿಕ್ಷಣದ ವ್ಯವಸ್ಥೆ ಬಗ್ಗೆ, ಮತ್ತೆ ಆಡಳಿತ ವ್ಯವಸ್ಥೆ ಬಗ್ಗೆ, ಮತ್ತೆ ಎಲ್ಲ ಒಂದು ಬಡತನತೆ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಬಗ್ಗೆ ನಿಮ್ಗೆಲ್ಲರಿಗೂ ಅರಿವು ಮೂಡಬೇಕು, ಅರಿವು ಆಗಬೇಕು. ನೀವು ವಿದ್ಯಾರ್ಥಿಗಳು ಯಾರು ಇಲ್ಲಿ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅಂತ ನಾಯಕರು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಚುಕ್ಕಾಣಿಯನ್ನ ಇಡತಕ್ಕಂಥ ಒಂದು ಸಂದರ್ಭವನ್ನು ಬಹಳ ಹತ್ತಿರದಲ್ಲಿ ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಸಂದರ್ಭ. ಅದು ನಮ್ಮ ನಿಮ್ಮೆಲ್ಲರೂ ಹೆಮ್ಮೆ ಅಲ್ವಾ? ಅದು ನಮ್ಮ ನಿಮ್ಮೆಲ್ಲರೂ ಹೆಮ್ಮೆನ ಹೆಮ್ಮೆ ಅಲ್ವಾ? ಯಾಕೆ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ದಾನ ಕೊಟ್ಟಿರ್ತಕ್ಕಂಥ ಒಂದು ಶಾಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ರಾಜ್ಯದ ಒಂದು ನಮ್ಮ ಒಂದು ಕ್ಷೇತ್ರದ ಒಂದು ಶಾಸಕರಾಗಿದ್ದಾರೆ. ಜೊತೆಗೆ ಬರೀ ಶಾಸಕರಾಗಿಲ್ಲ, ಇಡೀ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದ ಒಂದು ಕ್ಷೇತ್ರವನ್ನ ಮಾಡಬೇಕು ಅಂತ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಶಾಲೆಯನ್ನ ಕಟ್ಟಬೇಕಾದ್ರೆ ಡಿ.ಕೆ. ಸುರೇಶ್ ಅವರು ಈ ಶಾಲೆಯನ್ನ ಫೌಂಡೇಶನ್ ಅಲ್ಲ, ಈ ಒಂದು ಅಡಿಪಾಯ ಹಾಕೋ ದಿವಸದಿಂದ ಹಿಡಿದು ಇದನ್ನು ಮುಕ್ತಾಯದಿಂದ ಇವತ್ತು ಸಹ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಇವತ್ತು ಸಹ ಸ್ವತಃ ಬಂದು ನಿಂತ್ಕೊಂಡು ನೋಡಿ ನಿಮ್ಮನ್ನ ಒಂದು ಏನು ನಡೀತಾ ಇದೆ ಅನ್ನುವಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು, ಅದನ್ನ ಮಾಡಿ ಅದಕ್ಕೆ ಏನು ಅನುಕೂಲಗಳು ಬೇಕು, ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ನೀವೆಲ್ಲ ಅದೃಷ್ಟವಂತಿದ್ದೀರಿ. ಇವತ್ತು ನೀವು ಅದನ್ನ ಸದುಪಯೋಗ ಮಾಡ್ಕೋಬೇಕು. ನೀವು ರಕ್ತ ಕೊಡೋದು ನಿಮ್ಗೆ ಯಾರಲ್ಲಿ ಆಸಕ್ತಿ ಇದೆಯೋ, ಯಾರಿಗೆ ಗೊತ್ತಿದೆ 45 ದಿವಸ ಆದ್ರೂ ಸಾಕು, ಮತ್ತೆ ವಾಪಸ್ಸು 45 ದಿವಸಕ್ಕೆ ಮತ್ತೆ ನಿಮ್ಮ ಈ ಏಜ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ಬಹಳ ಉತ್ತಮವಾದ ಸಮಯ ನಿಮಗೆ ರಕ್ತದಾನ ಮಾಡಲಿಕ್ಕೆ. ಈಗ ನಮಗೆ ನಾವು ಕೊಡ್ತೀವಿ ಎಂದು ತಗೊಳ್ಳೋದಿಲ್ಲ. 65 ವರ್ಷ ಆಗಿರೋದ್ರಿಂದ ನಾವು ಕೊಡ್ತೀವಿ ಎಂದು ತಗೊಳ್ಳೋದಿಲ್ಲ. ಕೆಲವರಿಗೆಲ್ಲ ಶುಗರ್, BP ಎಲ್ಲ ಇದ್ರೆ ಅನೇಕ ಅವರು ಕೊಡೋಕ್ಕೆ ಸಾಧ್ಯತೆನೇ ಇಲ್ಲ ಅಂತವ್ರು ಇರ್ತಾರೆ. ಹಾಗಾಗಿ ನೀವು ಕೊಡ್ತಕ್ಕಂಥ ದಾನ ಬಹಳಷ್ಟು ಪ್ರಮುಖವಾಗಿರ್ತದೆ. ಇವತ್ತು ಯಾಕೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಮಗೆ ಇವತ್ತು ಅವರ ಹೆಸರಿನಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾವತ್ತು ಡಿ.ಕೆ. ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀವಿ, ಡಿ.ಕೆ. ಸುರೇಶ್ ಅವರ ಹೆಸರು ಯಾಕೆ ಹೇಳ್ತೀವಿ, ಯಾವತ್ತೋ ಒಂದು ದಿವಸ. ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಯಾವತ್ತೂ
ಸರ್ಕಾರಿ ವಿದ್ಯಾಸಂಸ್ಥೆಗಳಲ್ಲಿ ಓದಿರ್ತಕ್ಕಂಥವ್ರೇನೆ ಈ ದೇಶದ ಅತ್ಯುತ್ತಮ ಪ್ರಜೆಗಳು, ಅತ್ಯುತ್ತಮ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಿಮ್ಮಲ್ಲಿ ಆ ಒಂದು ಮನೋಭಾವ ಬೆಳಿಬೇಕು. ನಾನು ಓದ್ತಕ್ಕಂಥ ಸ್ಥಳ ಇವತ್ತು ಬಹಳಷ್ಟು ಯಾವುದೇ ಒಂದು ಅನುದಾನಿತ ಶಾಲೆಗಳಿಗೋ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಿಂತ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ಉತ್ತಮವಾದ ನೋಡಿ, ಪ್ರೈವೇಟ್ ನಮಗೆ ಗೌರ್ಮೆಂಟ್ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲ ಶಿಕ್ಷಣದಲ್ಲಿ ಬಹಳಷ್ಟು ಪರಿಣಿತಿ ಆಗಿದ್ದವ್ರೆ ಇಲ್ಲಿ ಕೇಳಾಗಿರ್ತದೋ ಅದನ್ನೇ ತಗೊಳ್ಬೇಕು. ಅಲ್ಲ ಅಂದ್ರೆ ನಿಮಗೆ MA BA ಪಾಸ್ ಆಗಿರೋದೇ ಇಲ್ಲ, BA ಪಾಸ್ ಆಗದೆ ಇದ್ದವರು BA ಪಾಠ ಮಾಡ್ತಾ ಇದ್ದಾರೆ, BCom ಪಾಸ್ ಆಗದೆ ಇದ್ದವರು BCom ಪಾಸ್ ಅವರೇ ಪಾಸ್ ಮಾಡೋಕ್ಕಾಗಿರೋದಿಲ್ಲ ಅಂತ ಟೀಚರ್ಸ್ಗಳು ಇರ್ತಾರೆ. ಇಲ್ಲೆಲ್ಲ ನಿಮಗೆ ಆದಂತ ಒಂದು ಶಿಕ್ಷಣ ಸಿಗ್ತದೆ. ಹಾಗಾಗಿ ಅದನ್ನ ಸದುಪಯೋಗ ಮಾಡಿಕೊಳ್ಳಿ. ಇವತ್ತು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅದೇ ರೀತಿ ಈಗ ನಮ್ಮ ರೋಟರಿ ಬಗ್ಗೆ ಒಂದು 2 ಮಾತನ್ನ ಹೇಳ್ಬೋದು. ನಿಮ್ಗೇನು ಅವಕಾಶಗಳನ್ನ ಕೊಡ್ತಾನೆ, ಅವಕಾಶಗಳನ್ನ ನೀವು ಉಪಯೋಗಿಸ್ಕೋಬೇಕು ಅಂತ. ಈಗ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ರಾವಣ ಒಂದ್ ಕಡೆ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳನ್ನು ಸೋಲದೆ ಅನುಭವಿಸಲೇಬೇಕೆಂಬುದನ್ನ ಪ್ರಬುದ್ಧರೇ ಪರಂತು ಯಾರೇನು ವೀರಗಳಲ್ಲ ಅಂತ. ಅಂದ್ರೆ ಪ್ರಪಂಚದಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ಒಳ್ಳೇದಾಗಬೇಕು, ನಾನು ಒಳ್ಳೆಯದಾಗಿ ಬಾಳ್ಬೇಕು ಅನ್ನುವಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಬರ್ತಾರೆ. ಆದ್ರೆ ಸಂದರ್ಭ ಕೆಲವ್ರನ್ನ ಕಳ್ಳರು ಮಾಡ್ತದೆ, ಕೆಲವ್ರನ್ನ ಸುಳ್ಳರು ಮಾಡ್ತದೆ, ಕೆಲವ್ರನ್ನ ಕೊಲೆಗಾರರು ಮಾಡ್ತದೆ, ಕೆಲವ್ರನ್ನ ವಿಜ್ಞಾನಿ ಮಾಡ್ತದೆ, ಕೆಲವ್ರನ್ನ IAS ಮಾಡಿಸ್ತದೆ, ಕೆಲವ್ರನ್ನ IPS ಮಾಡಿಸ್ತದೆ. ಅವರವರು ಬಳಸ್ಕೊಂಡಂತ ರೀತಿ. ಈಗ ಇದರಲ್ಲೇ ನಿಮ್ಮಲ್ಲೇ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದೀರಾ, ವಿದ್ಯಾರ್ಥಿಗಳಿದ್ದೀರಿ. ನಿಮ್ಮಲ್ಲೇ ಯಾರೋ ಒಂದು 8 ಜನ IAS ಆಗೋದು. ಎಲ್ಲರೂ IAS ಹಾಕಾಗಲ್ಲ, ಎಲ್ಲರೂ IPS ಹಾಕಾಗಲ್ಲ. ಒಬ್ರು ಕೆಲವರು ಅಂದ್ರೆ ಅವರವರ ಸಂದರ್ಭವನ್ನು ಬಳಸ್ಕೊಳ್ಳುವಂತ ಯಾರು ತುಂಬಾ ಬಡತನ ನೀವೇನಾದ್ರೂ ಅವ್ರಿಗೇನೋ ದುಡ್ಡಿದ್ದು ಅವರಪ್ಪ ರೆಕಮೆಂಡ್ ಮಾಡಿಬಿಟ್ರು, DK ಶಿವಕುಮಾರ್ ಅವ್ರಿಗೆ ರೆಕಮೆಂಡ್ ಮಾಡಿಬಿಟ್ರು, ಅದಕ್ಕೆ ಅವ್ರು IAS ಆಗ್ಬಿಟ್ರು. ಅದೆಲ್ಲ ಸಾಧ್ಯನೇ ಇಲ್ಲ. ಇವತ್ತೇನಿದ್ರು ಆನ್ ಮೆರಿಟ್ಸ್, ಏನೇ ಆಗ್ಬೇಕಾದ್ರೂ ಎಲ್ಲ ಆನ್ ಮೆರಿಟ್ಸ್ ಆಗ್ತದೆ. ನಿಮ್ಮ ಇರ್ತಕ್ಕಂಥ ಬುದ್ಧಿಶಕ್ತಿಯನ್ನ ನೀವು ಬಹಳಷ್ಟು ಉಪಯೋಗಿಸ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳನ್ನ ನೀವು ಕಂಟ್ರೋಲ್ಗೆ ತೆಗೆದುಕೊಂಡು ನೀವು ಜೀವನ ಕ್ರಮವನ್ನ, ನಿಮ್ಮ ಜೀವನವನ್ನ ಅತ್ಯಂತ ನಾವು ಎಷ್ಟು ವರ್ಷ ಬದುಕಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಇವತ್ತೆಲ್ಲ 60 ವರ್ಷ ದೊಡ್ಡದು, ನಮಗೆಲ್ಲ ಆಗಲೇ ನಾವೇ ಟೆಸ್ಟ್ ಪೀರಿಯಡ್ ಅಲ್ಲಿ ಇದ್ದೀವಿ. ನೀವು ನಿಮ್ಮ ಜೀವನ ಕ್ರಮವನ್ನ ನಾವು ಬದುಕಿರುವ ದಿವಸ ಒಂದು ಸಿಸ್ಟಮ್ ಅಲ್ಲಿ ಬದುಕುವಂತ ಒಂದು ಬದುಕನ್ನ ರೂಪಿಸ್ಕೋಬೇಕು ಅಂತ ಹೇಳಿ ನನ್ನ ಕರೆಸಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನ ಅಂಗಳದಲ್ಲಿ ನಾವೇನು ರಕ್ತದಾನ ಶಿಬಿರವನ್ನ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ರಕ್ತದಾನ ಒಂದು ಜೀವದಾನ ಅಂದ್ರೆ ಮಹಾದಾನ. ನೀವೆಲ್ಲರೂ ಕೂಡ ರಕ್ತ ಕೊಡೋಕ್ಕೆ ತಯಾರಾಗಿದ್ದೀರಿ. ಈ ರಕ್ತದಾನದಲ್ಲಿ ಭೇದ ಭಾವ ಏನಿಲ್ಲ. ನಾನು ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಅನ್ನೋದು ಯಾವುದು ಭೇದ ಭಾವ ಇಲ್ಲ. ಒಂದು ರಕ್ತದಾನ, ಒಂದು ಜೀವ ಉಳಿಸೋದಕ್ಕೆ ಎಲ್ಲ ಜಾತಿ ಧರ್ಮಗಳ ರಕ್ತ ಬೇಕೇ ಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಕೊಡಿ. ಹಾಗೆ ನಮ್ಮ ರೋಟರಿ ಸಂಸ್ಥೆಯ ಆಶ್ರಯ, ರೋಟರಿ ಸಂಸ್ಥೆಯ ರಕ್ತನಿಧಿ ಸಂಸ್ಥೆಯಿಂದ ಆಶ್ರಯದವರು ನಮ್ಮ ರಕ್ತದಾನ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿನ ಸಂಖ್ಯೆ ಸಂಗ್ರಹಣೆ ಮಾಡೋಣ. ಹಾಗೆ ನಾವೇನು ಜಾಸ್ತಿ ಮಾತಾಡೋದಲ್ಲ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೇನು ನಮ್ಮ ರೋಟರಿ ಸಂಸ್ಥೆಯ ನಮ್ಮ ಪ್ರಿನ್ಸಿಪಾಲ್ ಆದ ವೆಂಕಟೇಶ್ ಸರ್ ಅವರು, ನಮ್ಮ ರೋಟರಿ ಸದಸ್ಯರು, ಅವರು ಒತ್ತಾಯ ಡಿಮ್ಯಾಂಡ್ ಏನಿದೆ ಅಂತ ಅಂದ್ರೆ, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನೀವು ಏನು ಕನಕಪುರ ತಾಲೂಕಿನಲ್ಲಿ ಒಂದು ನೋಟ್ಬುಕ್ ವಿತರಣೆ ಮಾಡುವಂತ ಕಾರ್ಯಕ್ರಮ ರೋಟರಿ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀರಿ. ಆ ಕಾರ್ಯಕ್ರಮದಲ್ಲಿ ನಮಗೂ ಕೂಡ, ನಮ್ಮ ಬಡ ಮಕ್ಕಳುಗಳು ಕೂಡ ಒಂದು ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಅವರ ಒತ್ತಾಯದಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನು ಹತ್ತಿರದಲ್ಲೇ, ಮುಂದಿನ ದಿನ ಅನ್ನೋದು ಬೇಡ, ಹತ್ತಿರದಲ್ಲಿ ನಿಮಗೆ ನೋಟ್ಬುಕ್ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಹಾಗೆ ಈ ಭಾಗದಲ್ಲಿ, ಕೋಡಿಹಳ್ಳಿ ಹೋಬಳಿ ಭಾಗದಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನಾವು ಒಂದು ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಈಗಾಗಲೇ ನಾವೆಲ್ಲ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಹಿರಿಯ ಸದಸ್ಯರಾದಂಥ ವಿಜಯ್ ಅವರ ನೇತೃತ್ವದಲ್ಲಿ ನಾವು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಕನಕಪುರ ತಾಲೂಕಿನಲ್ಲಿ ಸರ್ಕಾರಿ ಪದವಿ ಸ್ಕೂಲ್ಗಳಿಗೆ ಹಂಚಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಮುಂದಿನ ಕಾರ್ಯಕ್ರಮ ಹಾಗೆ ಆಗ್ತದೆ. ಹಾಗೆ ಇವರು ನಮ್ಮ ವೆಂಕಟೇಶ್ ಸರ್ ಅವರು ನಮ್ಮ
ಸರ್ಕಾರಿ ಕಾಲೇಜಿಗೆ ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳ್ತಾ, ಹಾಗೆ ನಮ್ಮ ರೋಟರಿ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದಿದೆ. ಏನು ನಾವು 49 ವರ್ಷಗಳ ಕಾಲ ಏನು ರೋಟರಿ ಸಂಸ್ಥೆಗೆ ಇತಿಹಾಸ ಇದೆ, ಈ ಇತಿಹಾಸದಲ್ಲಿ ನಾವು ಆದಷ್ಟು ಕೂಡ ಕರ್ನಾಟಕದಲ್ಲಿ ಎಲ್ಲ 98 ಕ್ಲಬ್ ಇರುವಂಥದ್ದಲ್ಲಿ ಕನ್ನಡ ಸಂಸ್ಥೆ ಒಂದು ಮಹತ್ವವಾದಂಥ ರೋಟರಿ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಮ್ಮ ಕೈಲಾದಷ್ಟು ಕೂಡ ನಾವು ಸರ್ಕಾರಿ ಗ್ರಾಮಗಳಿಗೆ ಹೋಗಿ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಅವ್ರಿಗೆ ಏನು ಅನಿಸಿಕೆಗಳು, ನಮ್ಮ ಶಾಲೆಗಾಗಿರ್ಬೋದು, ಶುದ್ಧ ನೀರು ಘಟ್ಟ ಆಗ್ಬೋದು, ಮತ್ತು ಬಡ ಮಕ್ಕಳಿಗೆ ನೋಟ್ ಬುಕ್ ಆಗ್ಬೋದು, ಮತ್ತು ಅವ್ರ ಬಡ ಮಕ್ಕಳಿಗೆ ಏನಾದರೂ ಕೂಡ ತೊಂದರೆ ಇದ್ದರೆ ಅವರಿಗೆ ಫೀಸ್ ಕಟ್ಟುವಂಥ ಕೆಲಸಗಳಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ನಾವು ಕಾರ್ಯಕ್ರಮಗಳು ರೂಪಿಸ್ತೀವಿ ಅಂತ ಹೇಳ್ತಾ, ಇವತ್ತು ನೀವೆಲ್ಲರೂ ಕೂಡ ರಕ್ತದಾನವನ್ನು ಕೊಡೋದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನೀವೊಂದು ಕೊಡುವಂಥ ಒಂದು 6ನೇ ರಕ್ತದಾನ ಒಬ್ಬ ಬಡ ರೋಗಿಯ ಜೀವವನ್ನು ಉಳಿಸುತ್ತೆ ಅಂತ ಹೇಳ್ತಾ ನಾನೊಂದು ಎಲ್ಲರಿಗೂ ಹೊಂದಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ವರ್ಷ ರೋಟರಿಲಿದೆ, ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅಂತನ್ನೋದಕ್ಕೆ ವೇದಿಕೆ ಮೇಲೆ ಬರೋದಕ್ಕೂ ಈ ಒಂದು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖದಲ್ಲಿ ಇದ್ದಂಥ ಒಂದು ಸಂತೋಷ, ಇದಕ್ಕೆ ಅರೇಂಜ್ ಮಾಡಿದಂಥ ಒಂದು ರೀತಿ ನೀತಿ, ನನ್ನಲ್ಲಿಂದ ಬಂದಾಗಿದ್ದ ಈ ರಂಗೋಲಿ ಇವೆಲ್ಲ ಒಂದು ಬಹಳಷ್ಟು ನಿಮ್ಮ ಮನಸ್ಸಲ್ಲಿ ಆ ಪ್ರೀತಿ ಇದ್ರೆ ಮಾತ್ರ ಇದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮಗೆ ನಾನೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಗುಣಾತ್ಮಕವಾದಂತಹ ಕಾಲೇಜಿನ ಈ ಒಂದು ಕೊಡಿಯಲ್ಲಿ ಭಾಗದಲ್ಲಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕಾಲೇಜಿಗೆ ಹೋಗ್ಬೇಕು ಅಂದ್ರೆ RES ಅವ್ರಿಗೂ ಹೋಗ್ಬೇಕಾಗಿತ್ತು. ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು ಮತ್ತೆ ಸುರೇಶ್ ಅವರು ಅಲ್ಲಲ್ಲೇ ಕೋಡಿಹಳ್ಳಿ, ಈ ಭಾಗಕ್ಕೆ ಕೋಡಿಹಳ್ಳಿ, ಮತ್ತೆ ಮಧುವಾಡಿ ಕಡೆ ಹೋದ್ರೆ ಮಧುವಾಡಿಯಲ್ಲಿ, ಈ ತರ ಯಾರು ತುಂಬಾ ದೂರ ಟ್ರಾವೆಲ್ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಬಾರದು, ತೊಂದರೆ ಆಗುತ್ತೆ, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡಲ್ಲ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲೆಲ್ಲೇ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲಿ ಕಾಲೇಜುಗಳನ್ನ ತೆರೀಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದಕ್ಕೆ ನೀವು ಕೂಡ ನಾವು ಸಪೋರ್ಟಿವ್ ಆಗಿ ನಿಂತು, ನಮ್ಮ ನಾಯಕರಿಗೆ ಬೆಂಬಲವಾಗಿ ನಿಂತು ನೀವು ಈ ಕೆಲಸವನ್ನ ಮಾಡಬೇಕು. ಅದರ ಜೊತೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನ, ಒಂದು ಗುಣಾತ್ಮಕವಾದಂತಹ ವಿದ್ಯಾಭ್ಯಾಸಗಳನ್ನ ನೀವು ಮಾಡಬೇಕು. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕೊರತೆಗಳೇನಂತಂದ್ರೆ, ನಾನು ಒಂದು ಸಂಸ್ಥೆ ನಡೀತಾ ಇರ್ತೀನಿ, ನಿಮ್ಮಲ್ಲಿ ಡಿಗ್ರಿ ಮುಗಿಸಿ ನನ್ನ ಹತ್ರ 8 ಬರ್ತಾರೆ, ಅವರಲ್ಲಿ ಬರೋದಕ್ಕೇನೆ ಭಯ, ಆ ಬಂದು ಮಾತಾಡೋದಕ್ಕೇನೆ ಭಯ. ಆ ಭಯನೆಲ್ಲವನ್ನ ಬಿಟ್ಟು ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಸು, ಸರ್ಕಾರಿ, ಈಗಾಗಲೇ ವಿಜಯದೇವ್ ಪ್ರಸ್ತಾಪ ಮಾಡೋದ್ರನ್ನ, ಸರ್ಕಾರಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಇರ್ತಕ್ಕಂತಹ ಪ್ರೊಫೆಸರು, ಉಪನ್ಯಾಸಕರು ಅತ್ಯುತ್ತಮವಾದಂತಹ ಶ್ರೇಣಿಯಲ್ಲಿ ಪಾಸಾಗಿ ಉತ್ತೀರ್ಣರಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಇಲ್ಲಿ ಬಂದಿರ್ತಾರೆ. ಖಾಸಗಿ ಕಾಲೇಜು ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಗೌರ್ಮೆಂಟ್ ಶಾಲೆಗಳಲ್ಲಿರ್ತಕ್ಕಂತಹ ಉಪನ್ಯಾಸಕರು ಅತ್ಯುನ್ನತ ಮಟ್ಟದಲ್ಲಿ ಡಿಗ್ರಿಗಳನ್ನ ತೆಗೆದುಕೊಂಡಿರ್ತಾರೆ. ಬಟ್ ಅವರನ್ನ ನೀವು ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನ ನೀವು ಕಲಿಬೇಕು. ನೀವು ಅವ್ರಿಗೆ ಪ್ರಶ್ನೆ ಮಾಡದೇ ಇದ್ರೆ ಅವರು ನಿಮಗೆ ಅವ್ರ ಬುಕ್ಕಲ್ಲಿರ್ತಕ್ಕಂಥ ಪಾಠ ಮಾಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ನೀವು ಪ್ರಶ್ನೆ ಮಾಡಿ, ನನಗಿದು ಬೇಕು, ನಾನು ತಿಳಿಬೇಕು, ನನ್ನ ಭವಿಷ್ಯವನ್ನ, ಈ ಡಿಗ್ರಿ ಏನಿದೆ ನಿಮ್ಮ ಇಡೀ ಜೀವನದ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತಹ ಒಂದು ದೊಡ್ಡ ಅತ್ಯುತ್ತಮವಾದ ಸಮಯ. ಈ ಸಮಯವನ್ನು ಮಾತ್ರ ಯಾರು ಕಳ್ಕೊಬೇಡಿ, ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ಮಾನವೀಯತೆ ಮೌಲ್ಯಗಳನ್ನು ನಿಮ್ಮಲ್ಲಿ ತುಂಬ್ಕೋಬೇಕು. ಒಂದು ದಾನ ಮಾಡುವಂಥದ್ದನ್ನು ಪ್ರತಿಯೊಂದು ವಿಚಾರವನ್ನು ನಿಮ್ಮ ತಲೆಗಳಲ್ಲಿ ಹಾಕೋಬೇಕು. ಬರೀ ಪಾಠ ಪುಸ್ತಕ ಅಷ್ಟಕ್ಕೂ ಕೂಡ ಸೀಮಿತರಾಗಬೇಡಿ. ನಾನು ಉಪನ್ಯಾಸಗಳಲ್ಲೂ ಪ್ರಾಂಶುಪಾಲಗಳಲ್ಲೂ ನಾನು ಮನವಿಯನ್ನು ಮಾಡ್ತೀನಿ, ಅವರಿಗೆ ಒಂದಷ್ಟು ಗುಣಾತ್ಮಕವಾದ ಮಾನವೀಯತೆಯ ಮೌಲ್ಯಗಳನ್ನ, ಈ ಸಮಾಜಕ್ಕೆ ಏನು ಬೇಕು, ಏನು ಬೇಡ, ಯಾವ ರೀತಿಯಲ್ಲಿ ನಾವು ಬದುಕಬೇಕು, ನಾಳೆ ಬದುಕನ್ನ ಕಟ್ಟಿಕೊಂಡ್ರೆ ಈ ದೇಶದಲ್ಲಿ ಏನನ್ನ ನಾವು ಸಾಧನೆ ಮಾಡಬಹುದು, ಆ ಒಂದು ನಿಟ್ಟಿನಲ್ಲಿ ಒಂದು ಗುಣಾತ್ಮಕವಾದ ಪಾಠವನ್ನ ಮಾಡಿ ಅಂತ ಹೇಳಿ ನಾನು ಇರತಕ್ಕಂಥ ಎಲ್ಲ ಉಪನ್ಯಾಸ
ಶಾಸಕರಲ್ಲೂ ನಾನು ರೋಟರಿ ಪರವಾಗಿ ಮನವಿಯನ್ನು ಮಾಡ್ತೇನೆ. ಅದಕ್ಕೆ ಮುಂಚೆ ಮಕ್ಕಳ, ನೀವು ಲೆಕ್ಚರರ್ನ ನನಗಿಂತ ಗೊತ್ತಾಗಿಲ್ಲ, ನನಗಿದು ಬೇಕು, ನಾನು ಇದು ಕಲಿಬೇಕು ಅನ್ನೋದನ್ನ ಪ್ರತಿ ಪ್ರಶ್ನೆ ಮಾಡೋದನ್ನ ಕಲೀರಿ. ಆಗ ನೀವು ವಿದ್ಯಾವಂತರು, ಒಳ್ಳೆಯ ವಿದ್ಯಾವಂತರಾಗ್ತೀರಾ. ನಿಮ್ಮ ತಲೆಯಲ್ಲಿ ನಾಲೆಡ್ಜು ಕೂಡ ತುಂಬಿಕೊಳ್ಳುತ್ತೆ. ನಮ್ಮ ತಂದೆ ತಾಯಿಯಂದಿರು ಆಸ್ತಿ ಇಟ್ಟಿದ್ದಾರೋ, ಜಮೀನು ಇಟ್ಟಿದ್ದಾರೋ ಅದೆಲ್ಲ ಗೊತ್ತಿಲ್ಲ. ಅದನ್ನ ಯಾವಾಗ ಬೇಕಾದ್ರೂ ಯಾರಿಂದ ಒಂದೊಂದು ಸರ್ತಿ ಆಸ್ತಿ ಗೌರ್ಮೆಂಟ್ಗೆ ಅಕ್ವೈರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಮಾರ್ಬಿಡ್ಬೋದು, ನಮ್ಮ ಕಷ್ಟ ಪರಿಸ್ಥಿತಿಗಳು ಏನಾದ್ರೂ ಆಗ್ಬೋದು. ಬಟ್ ನಿಮ್ಮ ವಿದ್ಯೆ ನಿಮ್ಮ ತಲೆಯಲ್ಲಿದ್ರೆ ಯಾರು ಅದನ್ನ ಕದಿಯೋದಕ್ಕೂ ಸಾಧ್ಯ ಇಲ್ಲ, ಎಲ್ಲೂ ಹೋಗೋಕ್ಕೂ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಹೇಳ್ತೀನಿ ಮಕ್ಕಳ, ಇಡೀ ದೇಶ, ಭಾರತ ದೇಶದ ಆಸ್ತಿ, ನಾಳಿನ ಭವಿಷ್ಯ ಯುವಕರು. ಈ ಯುವಕರು ಏನು ಕಲಿತು ನಮ್ಮ ದೇಶಕ್ಕೆ ಕೊಡುಗೆಯನ್ನಾಗಿ ಕೊಡ್ತೀರಾ, ನಿಮ್ಮಲ್ಲಿ ಇಂಜಿನಿಯರ್ ಆಗ್ಬೋದು, ಡ್ಯಾನ್ಸರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ನೀವೇನಾದ್ರೂ ಆಗಿ ಒಂದು ಉತ್ತಮವಾದಂತಹ ಗುಣಮಟ್ಟವಾದಂತಹ ವಿದ್ಯಾಭ್ಯಾಸವನ್ನ ಈ ಡಿಗ್ರಿಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಇಡೀ 40-45 ವರ್ಷ ಏನು ಬದುಕ್ತೀರಾ ಇಲ್ಲ, ಅಷ್ಟು ವಯಸ್ಸು ಕೂಡ ನೀವು ಕೂತ್ಕೊಂಡು ತಿನ್ನುವಂಗೆ ನಿಮ್ಮ ವಿದ್ಯಾಭ್ಯಾಸ ನಿಮಗೆ ಮಾಡಿಸುತ್ತೆ. ಸೊ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಇದನ್ನ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತಾ, ಅದ್ರ ಜೊತೆ